ಇದೆಲ್ಲದರ ಜೊತೆಗೆ ಒಂದು ಸಂಗತಿಯನ್ನು ಹೇಳಲೇಬೇಕು ನೋಡಿ, ನಮ್ಮ ಈ ಖುಷಿಯ ದಿನಗಳಿಗೂ ಕೂಡ ಆ ಕ್ಷಣಗಳಿಗೂ ಕೂಡ ಪೊಲೀಸರು ಬೇಕು. ಬಹಳ ದುಃಖ ಆಗಿತ್ತು ನಮಗೆ, ಬಹಳ ಬೇಸರ ಆಗಿತ್ತು, ಆ ಸಂದರ್ಭದಲ್ಲೂ ಪೊಲೀಸರು ಬೇಕು. ನಾವೇನಾದ್ರೂ ಸ್ಟ್ರೈಕ್ ಮಾಡ್ತೀವಿ ಅಂದ್ರೂ ಪೊಲೀಸರು ಬೇಕು, ನಾವು ಕುಣಿದು ಕುಪ್ಪಳಿಸ್ತೀವಿ ಅಂದ್ರೂ ಕೂಡ ಪೊಲೀಸರು ಬೇಕು. ಜೊತೆಗೆ ಈ ಪೊಲೀಸರ ಕಾರ್ಯಗಳಿದೆಯಲ್ಲ ಅದು ಒಂದೆರಡಲ್ಲ. ಇಲ್ಲಿ ಒಂದು ಟೀಮನ್ನು ನಾವು ನಿಮಗೆ ತೋರಿಸಲೇಬೇಕು. ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ, ಏನೇ ತೊಂದರೆಗಳಾದರೂ ಕೂಡ ಮೊದಲು ಧಾವಿಸುವಂಥವ್ರು ಅವರನ್ನೇನೆ. ಅಷ್ಟೇ ಅಲ್ಲ, ಅಲ್ಲಿ ಹೋಗುವಂಥ ಟೀಮ್ ಇದೆಯಲ್ಲ, ಟೀಮಿಗೆ ಅಡುಗೆ ವ್ಯವಸ್ಥೆ ಮಾಡುವಂಥವರು ಕೂಡ ಅವರನ್ನೇನೆ. ಯಾರವರು ಬನ್ನಿ ನೋಡ. TV9 Salute. ಎಸ್, ನಮ್ಮ ಕರ್ನಾಟಕದ ಹೆಮ್ಮೆಯ KSRP ಟೀಮ್ ಅನ್ನ ಸನ್ಮಾನಿಸಲು DCP ದೇವರಾಜ್ ಅವರು, ಹಾಗೆಯೇ ಸ್ಯಾಂಡಲ್ವುಡ್ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಮತ್ತು ನಟಿ ನಿಶ್ವಿಕಾ ನಾಯ್ಡು ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸಲ್ಯೂಟ್ ಗೌರವವನ್ನ ಸ್ವೀಕರಿಸಲು WRPI ಶ್ರೀದೇವಿ, ಹಾಗೆಯೇ RSI ನಿಸಾರ್ ಅಹಮದ್, ARSI ಹರೀಶ್, RPC ರೋಹಿತ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎಸ್ ನೋಡಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವರು ಬೇಕೇ ಬೇಕು. ಇವರು ಇರಲಿಲ್ಲ ಅಂತಂತಂದರೆ ಏನೂ ನಡೆಯಲ್ಲ. ಹೀಗಾಗಿ ಏನು ಅಂತಂದರೆ ನಿಜಕ್ಕೂ ಈ ಸನ್ಮಾನಕ್ಕೆ, ಈ ಸತ್ಕಾರಕ್ಕೆ ಒಂದು ಅರ್ಥ ಇದೆ. ಬನ್ನಿ, ದೇವರಾಜ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಸರ್ ಏನಂತೀರಿ? ಫಸ್ಟ್ ಆಫ್ ಆಲ್ ನಾನೊಂದು ಈ ಕಾರ್ಯಕ್ರಮ ಭಾಳ ವರ್ಷಗಳ ಹಿಂದೆ ಹೇಗೆ ಶುರು ಆಯಿತು ಅಂತ ಒಂದೇ ಒಂದು ಲೈನ್ ಹೇಳಬೇಕು. ಸೊ ಹಾಗೆ ಕಿರಣ್ ನಾನು ಹೀಗೆ ಕೂತ್ಕೊಂಡು ಸುಮಾರು ವರ್ಷಗಳ ಹಿಂದುಗಡೆ ಅದನ್ನು ಬಾಂಬೆದು ನೋಡ್ತಾ ಒಂದು ಕನ್ಸೀವ್ ಮಾಡಿದ್ವಿ ಆ ಐಡಿಯಾನ. ಸೊ ಹಾಗಾಗಿ ಅದು ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದು ನಮ್ಮ ಗೌರವಾನ್ವಿತ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಇತರ ಮಂತ್ರಿಗಳು, ಹಿರಿಯ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಂಥ ಎಲ್ಲ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಎನ್ಕರೇಜ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದಿರಿ. ನಮ್ಮ KSRP ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಗುರುತಿಸಿ ನನ್ನ ಕೈಯಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಿಸಿದ್ದು ಭಾಳ ಸಂತೋಷದ ವಿಚಾರ ನನಗೆ. ಕಷ್ಟದ ಕಾಲದಲ್ಲಿ ಆಪದ್ಬಾಂಧವನಾಗಿ ನಮ್ಮ ಸಿವಿಲ್ ಪೊಲೀಸ್ನವ್ರಿಗೆ ಜೊತೆಗೆ ನಿಲ್ಲೋದು KSRP ಸಿಬ್ಬಂದಿ. ಅವ್ರಿಗೇನಿಲ್ಲ, ಅವರು KSRP ಸಿಬ್ಬಂದಿನ ನಮಗೆ ಕೊಟ್ಟಿರ್ತಾರೆ. ಆ KSRP ಬಸ್ ಬಂದೋಬಸ್ತು ಇದ್ದಾಗ, ಲಾ ಆ್ಯಂಡ್ ಆರ್ಡರ್ ಆದಾಗ, ಕಾನೂನು ಸುವ್ಯವಸ್ಥೆ ಹದಗೆಡೋಂಥ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಪ್ರೀತಿಯಿಂದ 2 ನಿಮಿಷ ಮಾತಾಡಿ, ನೀವು ಬಾಡಿ ಪ್ರೊಟೆಕ್ಟರ್ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಹೆಲ್ಮೆಟ್ ಜೊತೆ ಇಳಿರಪ್ಪ ಅಂತ ಪ್ರೀತಿಯಿಂದ ಮಾತಾಡೋದು ಸಾಕು. ನಿಜ ನಿಜ ನಿಜ. ಭಾಳಷ್ಟು ಲಾ ಆ್ಯಂಡ್ ಆರ್ಡರ್ನಲ್ಲಿ ಅವರು ಮುಂದೆ ನಿಂತು ಮಾಡಿರುವಂಥ ಕೆಲಸಗಳು ನನ್ನ ಕಣ್ಣು ಮುಂದೆ ಇದೆ. ಅವರ ಶ್ರಮ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಇಟ್ ಶುಡ್ ನಾಟ್ ಗೋ ಅನ್ರೆಕಗ್ನೈಸ್ಡ್. ಅವ್ರನ್ನ ರೆಕಗ್ನೈಸ್ ಮಾಡಿದಿರಿ. ಮತ್ತೊಮ್ಮೆ ನಿಮಗೆ ನಮ್ಮ KSRP ಮತ್ತು ನಮ್ಮ ರಾಜ್ಯದ ಗೃಹ ಇಲಾಖೆ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಯಾಕೆ ಯೂನಿಫಾರ್ಮ್ ಅಂದರೆ ಭಾಳ ಇಷ್ಟ ಅಂದರೆ, ನಾನು ಒಂದು ಚಿಕ್ಕದಾಗ ಒಂದು ಸ್ಟೋರಿ ಹೇಳ್ತೀನಿ. ಬಿಕಾಸ್ ನಾನು ಹುಡ್ದಾಗ್ಲಿಂದನೂ ನಮ್ಮ ತಂದೆ ಫಸ್ಟ್ ಹೀರೋ ಅಂತ ಹೇಳ್ತಾರೆ. ಸೊ ನಮ್ಮ ತಂದೆಯವ್ರನ್ನ ನಾನು ನೋಡಿದ್ದೆ ಪೊಲೀಸ್ ಯೂನಿಫಾರ್ಮಲ್ಲಿ. ಎಲ್ಲ ಅವ್ರ ಸಿನಿಮಾ, ಎಲ್ಲ ಸಿನಿಮಾಸ್ ಅವ್ರನ್ನ ನಾನು ಬರೀ ಯೂನಿಫಾರ್ಮಲ್ಲೇ ನೋಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ನನಗೆ ಆ ಯೂನಿಫಾರ್ಮ್ ನೋಡಿದ್ರೆ ಅದು ಎಷ್ಟು ಪ್ರೀತಿ ಅಂದರೆ, ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ, ಪ್ರತಿಯೊಬ್ಬರು ಅಧಿಕಾರಿಗೂ ಎಲ್ಲೇ ನೋಡಲಿ ನಾನು ಫಸ್ಟ್ ಥಿಂಗ್ ಐ ಸಲ್ಯೂಟ್ ಲೈಕ್ ದಿಸ್. ಈ ಸಲ್ಯೂಟ್ ಇರುತ್ತೆ ನನಗೆ. ಸೊ ನನಗೆ ಆ ಒಂದು ಎಲ್ಲರೂ ಕೇಳ್ತಾರೆ ಹೌ ಡು ಯು ಸಲ್ಯೂಟ್ ಸೇಮ್ ಪೊಲೀಸ್ ಸಲ್ಯೂಟ್ ಅಂತ. ನಾವು ಐ ಲರ್ನ್ಡ್ ಫ್ರಮ್ ಮೈ ಫಾದರ್, ನಮ್ಮ ತಂದೆಯಿಂದ ಕಲ್ತಿದ್ದು. ನನಗೆ ಭಾಳ 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 ಗೌರವ ಇದೆ ಸರ್. ತಮ್ಮೆಲ್ಲರಿಗೂ ನಾನು ಇಲ್ಲಿಂದನೇ ಒಂದು ಸಲ್ಯೂಟ್ ಆ್ಯಂಡ್ ಸಲ್ಯೂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೊಂದು ಸಬ್ಜೆಕ್ಟ್ ಇದೆ, ನಾನು ಮಾಡ್ತಿದ್ದೀನಿ. ಆ ಸಬ್ಜೆಕ್ಟ್ ನಾನೇ ಬರೆದಿದ್ದೀನಿ ಒಂದಿಷ್ಟು. ನನ್ನ ಸಬ್ಜೆಕ್ಟಲ್ಲಿ ಒಂದು ದಿನ 24 ಅವರ್ ಪೊಲೀಸ್ ಅಧಿಕಾರಿಗಳು ರಜೆ ತಗೊಂಡ್ಬಿಟ್ರೆ ಏನಾಗುತ್ತೆ ಈ ದೇಶ ಅನ್ನೋದು ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಎಲ್ಲೋ ಅಂಡರ್ ಕವರಲ್ಲಿ ಅದೊಂದು ಸಸ್ಪೆನ್ಸ್ ಇದೆ. ಅದು ಬೇರೆ ಒಂದು ಸ್ಟೋರಿ ಲೈನಲ್ಲಿ ಹೋಗುತ್ತೆ. ಧನ್ಯವಾದಗಳು ಸರ್. ಜೈ ಕರ್ನಾಟಕ. ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಎಲ್ರಿಗೂ ನಮಸ್ಕಾರ. ಒಬ್ಬ ಸಿಟಿಸನ್ ಆಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಹೆಣ್ಮಗಳಾಗಿ ಯಾವುದೇ ಟೈಮಲ್ಲಿ ಭಯ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ರಸ್ತೆಯಲ್ಲಿ. ಅದಕ್ಕೆ ಅಂತಂದರೆ ಅದಕ್ಕೆಲ್ಲರಿಗೂ ನೀವೇ ಕಾರಣ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಇವತ್ತು ನಾವು
ಯಾವುದೇ ಯೋಚನೆ ಇಲ್ಲದೆ ಅದು ಮಧ್ಯರಾತ್ರಿ ಇರಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇಷ್ಟೊತ್ತು ಓಡಾಡ್ತಿರ್ತೀವಿ ಆಗ ನಾನು ಪೆಟ್ರೋಲ್ ಕಾರ್ಗಳು ನೋಡ್ತಾನೆ ಇರ್ತೀನಿ. ಅದೊಂದು ನನಗೊಂಥರ ಎಷ್ಟು ಧೈರ್ಯ ಕೊಡುತ್ತೆ. ಓಕೆ ಇವರಿದ್ದಾರೆ ನಮಗೋಸ್ಕರ, ನಾವು ಆರಾಮಾಗಿ ಮಲಗಲಿ ಅಂತ ಪಾಪ ಅವ್ರು ನಿದ್ದೆ ಕೆಟ್ಟು ಕೆಲಸ ಮಾಡ್ತಿರ್ತಾರೆ. ಸೊ ಐ ಬಿಲೀವ್ ಕರ್ನಾಟಕ ಪೊಲೀಸ್ ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರಿಟಿ, ಕರೇಜ್ ಆ್ಯಂಡ್ ಟೈಮ್ಲೆಸ್ ಎಫರ್ಟ್ಸ್ ಸರ್. ನಿಮ್ಮ ಈ ಟೈಮ್ಲೆಸ್ ಒಂದು ಸತಿ ನಿದ್ದೆ, ಫ್ಯಾಮಿಲಿ, ರಜಾ, ಜ್ವರ ಎಲ್ಲ ಬಿಟ್ಟು ನಮಗಾಗಿ ಕೆಲಸ ಮಾಡ್ತೀರಾ. ಸೊ ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ಆ್ಯಂಡ್ ಇಂಥ ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ TV9 ಸಂಸ್ಥೆಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ.